ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಚೀನಾ ಭಾರತದ ನಡುವಿನ ಶಾಡೋ ಯುದ್ಧದಲ್ಲಿ ಅಂದರೆ ಛಾಯಾ ಸಮರದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ಮುಯಿಜು ಬಂದ ಮೇಲೆ ಭಾರತ ವಿರೋಧಿಯಾಗಿ ತಯಾರಾಗಿದ್ದ ಮಾಲ್ಡೀವ್ಸ್ಗೆ PM ನರೇಂದ್ರ ಮೋದಿ ಭೇಟಿ. ಜುಲೈ 25ರಿಂದ 2 ದಿನ ಮಾಲ್ಡೀವ್ಸ್ ಪ್ರವಾಸ. ಅಲ್ಲದೆ ಮಾಲ್ಡೀವ್ಸ್ನ 60ನೇ ನ್ಯಾಷನಲ್ ಡೇ ಸೆಲೆಬ್ರೇಷನ್ ನಲ್ಲೂ ಕೂಡ ಭಾರತದ ಪ್ರಧಾನಿ ಮುಖ್ಯ ಅತಿಥಿ. ಈ ಟೈಮ್ನಲ್ಲಿ 2 ದೇಶಗಳ ಸಂಬಂಧ ವೃದ್ಧಿಗಾಗಿ ಹಲವು ಒಪ್ಪಂದಗಳಾಗೋ ಸಾಧ್ಯತೆ ಇದೆ. ಕಳೆದ 6 ವರ್ಷಗಳಲ್ಲಿ ಮೋದಿ ಅವರ ಮೊದಲ ಮಾಲ್ಡೀವ್ಸ್ ಪ್ರವಾಸ. ಯಾಕಂದ್ರೆ 2019 ಜೂನ್ನಲ್ಲಿ ಮಾಲ್ಡೀವ್ಸ್ಗೆ ಕೊನೆ ಸಲ ಮೋದಿ ಭೇಟಿ ಕೊಟ್ಟಿದ್ರು. ಆಗ ಭಾರತ ಪರ ನಾಯಕ ಇಬ್ರಾಹಿಂ ಸೊಲ್ಹೆ ಅಲ್ಲಿ ಅಧ್ಯಕ್ಷರಾಗಿದ್ರು. ಆದ್ರೆ ಯಾವಾಗ ಅಲ್ಲಿ ಈ ಮುಯಿಜು ಆಗಮನ ಆಯಿತು, ಭಾರತ ಮಾಲ್ಡೀವ್ಸ್ ಸಂಬಂಧ ಎಲ್ಲ ಹಳಸೋಗಿತ್ತು. ಟರ್ಕಿಯೊಂದಿಗೆ ಸಂಬಂಧ ಹೆಚ್ಚಿಸಿಕೊಂಡು ಅವರಿಂದ ಡ್ರೋನ್ ಎಲ್ಲ ತರಿಸಿಕೊಂಡು ಚೀನಾ ಜೊತೆಗೆ ವ್ಯಾಪಾರ ಇಂಪ್ರೂವ್ ಮಾಡಿಕೊಂಡು ಮಾಲ್ಡೀವ್ಸ್ ಭಾರತಕ್ಕೆ ಧಮಕಿ ಹಾಕ್ತಾ ಇತ್ತು. ಜಾಗತಿಕ ತಾಪಮಾನ ಏರಿಕೆಯಿಂದ ಇನ್ನೊಂದು ಕೆಲವೊಂದಷ್ಟು ಸೆಂಚುರೀಸ್ ಕಳೆದ್ರೆ ಮಾಲ್ಡೀವ್ಸ್ ಇರೋದಿಲ್ಲ, ಭೂಮಿ ಮೇಲೆ ಮುಳುಗೋಗುತ್ತೆ. ಯಾವ್ದಾದ್ರು ರಾಷ್ಟ್ರದಲ್ಲಿ ಆಶ್ರಯ ಪಡಿಬೇಕು. ಭಾರತವೇ ಹತ್ತಿರದಲ್ಲಿರೋ ಅತಿ ದೊಡ್ಡ ಆಶ್ರಯದಾತ. ಹಂಗಿರ್ಬೇಕಾದ್ರೆ ಧಮಕಿ ಹಾಕ್ತಾ ಕೂತ್ಕೊಂಡಿದ್ರಲ್ಲಿ ಚಿಕ್ಕ ದ್ವೀಪಗಳಲ್ಲಿ. ಭಾರತವನ್ನ ಆಕ್ರಮಣಕಾರಿ ರಾಷ್ಟ್ರ ಅನ್ನೋ ತರ ಮುಯಿಜು ನಾಲಿಗೆ ಹರಿಬಿಟ್ಟಿದ್ರು. ಅಲ್ಲಿದ್ದ ಭಾರತೀಯ ಸೇನೆಯನ್ನ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ರು. ಅಫ್ಕೋರ್ಸ್ ಆಮೇಲೆ ಭಾರತ ಬೇರೆ ಯೂನಿಫಾರ್ಮ್ ಹಾಕಿಸಿ ತನ್ನ ತಂತ್ರಜ್ಞಾನ ಅಲ್ಲಿಟ್ಟಿದೆ, ಅದು ಬೇರೆ ವಿಚಾರ. ಆದರೆ ಮುಯಿಜು ಭಾರತದ ವಿರುದ್ಧ ಕಂಪ್ಲೀಟ್ ಆಗಿ ಸೈಡ್ ತಗೊಂಡಿದ್ರು. ಚೀನಾದ ಗೂಢಚರ ಹಡಗುಗಳಿಗೆ ಜಾಗ ಕೊಟ್ಟಿದ್ರು. ಮುಯಿಜು ಸಂಪುಟದ ಸಚಿವರು ಭಾರತದ ಪ್ರಧಾನಿ ವಿರುದ್ಧ ಕ್ಷುಲ್ಲಕವಾಗಿ ಮಾತನಾಡಿದ್ರು. ಇದೆಲ್ಲ ಭಾರತೀಯರ ಆಕ್ರೋಶಕ್ಕೂ ಕಾರಣ ಆಗಿತ್ತು. PM ನರೇಂದ್ರ ಮೋದಿ ಕೂಡ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟು ಮಾಲ್ಡೀವ್ಸ್ಗೆ ಚೆಕ್ಮೇಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರು. ಈಗಲೂ ಭಾರತ ಲಕ್ಷದ್ವೀಪದಲ್ಲಿ ಹೆಚ್ಚಿನ ಸೇನೆ ಇಡೋಕೆ ತಯಾರಿ ನಡೆಸ್ತಾ ಇದೆ. ಆದರೆ ಕಳೆದ ಅಕ್ಟೋಬರ್ನಲ್ಲಿ ಮುಯಿಜು ಭಾರತಕ್ಕೆ ಬಂದು ದ್ವಿಪಕ್ಷೀಯ ಸಭೆ ಮಾಡಿದ್ರು. ಆತನಿಗೆ ತುಂಬಾ ಲೇಟ್ ಆಗಿ ಭಾರತ ಮಾಲ್ಡೀವ್ಸ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿತ್ತು. ಅಲ್ಲಿಂದ ಮುಯಿಜುದು ಮೋಜು ಸ್ವಲ್ಪ ಕಮ್ಮಿಯಾಗಿ ಮೆತ್ತಗಾಗಿದೆ. ಅದು ಅದಾದ್ಮೇಲೆ ಜೈಶಂಕರ್ ಜೊತೆಗೂ ಮುಯಿಜು ಮಾತುಕತೆ ಮಾಡಿದ್ರು. ಈಗ ಮುಯಿಜು ಮಾಲ್ಡೀವ್ಸ್ನ ಅಧ್ಯಕ್ಷ ಆದ್ಮೇಲೆ PM ಮೊದಲ ಬಾರಿಗೆ ಪ್ರವಾಸ ಕೈಗೊಳ್ತಿದ್ದಾರೆ. ಇದು ಚೀನಾಗೆ ಬೀಳ್ತಿರೋ ಮತ್ತೊಂದು ಹೊಡೆತ. ಯಾಕಂದ್ರೆ 4-5 ವರ್ಷ ಮಾಲ್ಡೀವ್ಸ್ ಅನ್ನ ಭಾರತ ವಿರೋಧಿಯಾಗಿ ತಯಾರಿಸಿ ಭಾರತಕ್ಕೆ ತೊಂದರೆ ಕೊಡಬಹುದು ಅಂತ ಚೀನಾ ಯೋಚನೆ ಮಾಡಿತ್ತು. ಆದ್ರೀಗ 2 ರಾಷ್ಟ್ರಗಳು ಸಂಬಂಧ ವೃದ್ಧಿ ಮಾಡ್ಕೋತಿರೋದು, ಅದರಲ್ಲೂ ಕೂಡ ಮೋದಿ ಖುದ್ದು ಅಲ್ಲಿಗೆ ಹೋಗ್ತಿರೋದು ಈ ಪುಟಾಣಿ ದ್ವೀಪ ಸಮೂಹಕ್ಕೆ, ಈ ಸಂಬಂಧಕ್ಕೆ ದೊಡ್ಡ ಟ್ವಿಸ್ಟ್. ಇದಕ್ಕೂ ಮುಂಚೆ PM ನರೇಂದ್ರ ಮೋದಿ ಜುಲೈ 23 ಹಾಗೂ 24ನೇ ತಾರೀಕು UKಗೆ ಭೇಟಿ ಕೊಡ್ತಾರೆ. ಈ ವೇಳೆ ಭಾರತ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ಗೂ ಸೈನ್ ಬೀಳುತ್ತೆ. ಆದ್ರೆ ಇದ್ರ ಬಗ್ಗೆ ಕನ್ಫರ್ಮೇಶನ್ ಇನ್ನಷ್ಟೇ ಸಿಗಬೇಕು. ಡಿಸಿಷನ್ ಆಗಿ ಹೋಗಿದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್. ಫಾರ್ಮಲ್ ಆಗಿ ಫೈನಲ್ ಮಾಡಿ ಸೈನ್ ಹಾಕೋದಷ್ಟೇ ಬಾಕಿ ಇರೋದು, ಅದಾಗುತ್ತೆ ಅನ್ನೋ ಮಾಹಿತಿ ಇದೆ. ಏನೋ ಪಹಲ್ಗಾಮ್ ದಾಳಿ ನಡೆಸಿದ್ದ TRF ಸಂಘಟನೆಯನ್ನ ಇತ್ತೀಚೆಗಷ್ಟೇ ಅಮೆರಿಕ ಉಗ್ರ ಸಂಘಟನೆ ಅಂತ ಘೋಷಿಸಿತ್ತು. ಮುನೀರ್ ಮತ್ತದರ ಮಕ್ಕಳಿಗೆ ದೊಡ್ಡ ಶಾಕ್ ಆಗಿತ್ತು. ಈಗ ಇದೇ ಟ್ರಂಪ್ ಸರ್ಕಾರದ ವಿರುದ್ಧ ಪಾಕ್ ತಿರುಗಿ ಬಿದ್ದಿದೆ. ಲಷ್ಕರ್ನ ಅಂಗಸಂಸ್ಥೆ TRFಗೂ ಪಹಲ್ಗಾಮ್ ದಾಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಲಷ್ಕರ್ ಸಂಘಟನೆಯನ್ನು ಪಾಕ್ನಲ್ಲಿ ಬ್ಯಾನ್ ಮಾಡಲಾಗಿದೆ. ಲಷ್ಕರ್ ಈಗ ಪಾಕ್ನಲ್ಲಿ ಆಕ್ಟಿವೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಲೀಡರ್ಗಳನ್ನು ಬಂಧಿಸಿ ವಿಚಾರಣೆ ಮಾಡಲಾಗಿದೆ. ಲಷ್ಕರ್ಗೆ ಸಂಬಂಧಪಟ್ಟ ಸಂಘಟನೆಗಳನ್ನೆಲ್ಲ ಪಾಕ್ನಲ್ಲಿ ನಿರ್ಮೂಲನೆ ಮಾಡಲಾಗಿದೆ. ಪಾಕ್ನಲ್ಲಿ ಯಾವುದೇ ಉಗ್ರ ಚಟುವಟಿಕೆಗಳಿಗೆ ಆಶ್ರಯ ಕೊಡಲ್ಲ. ಭಾರತವೇ ಪಾಕ್ ವಿರುದ್ಧ ಉಗ್ರ ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆ. ಕಾಶ್ಮೀರದಲ್ಲಿ ಮಾನವ ಹಕ್ಕುಗಳ ಮೇಲೆ ದೌರ್ಜನ್ಯ ನಡೆಸಿ ಈಗ ವಿಚಾರ ಡೈವರ್ಟ್ ಮಾಡೋಕೆ ಹೊರಟಿದೆ ಅಂತ ಹೇಳಿ ಭಾರತದ ಪ್ರೊಪಗ್ಯಾಂಡಾ ಇದು ಅಂತ ಹೇಳಿದೆ. ಜಾಗತಿಕ ಸಮುದಾಯ ಪಾಕಿಸ್ತಾನದ ಧ್ವನಿಯನ್ನ ಕೇಳಿಸಿಕೊಳ್ಬೇಕು ಅಂತ ಗೋಳಾಡಿದೆ. ಪಾಕ್ನಲ್ಲಿ ನಮ್ಮ ಭದ್ರತಾ ಪಡೆಗಳ ಮೇಲೆ ಬಲೂಚಿಸ್ತಾನ್ ಲಿಬರೇಷನ್ ಸೇನೆ, ಮಜೀದ್ ಬ್ರಿಗೇಡ್ ಇವರೆಲ್ಲ ಸೇರಿ ದಾಳಿ ಮಾಡ್ತಿದ್ದಾರೆ. ಹೀಗಾಗಿ ತಾರತಮ್ಯ ಮಾಡದೆ ಭಯೋತ್ಪಾದನಾ ನಿಗ್ರಹ ನೀತಿಯನ್ನ ಜಗತ್ತು ಅಳವಡಿಸಿಕೊಳ್ಬೇಕು ಅಂತ ಪಾಕ್ ಒತ್ತಾಯ ಮಾಡಿದೆ. ಅಂದ್ರೆ ಲಷ್ಕರ್, ಜೈಷ್, TRF ಉಗ್ರ ಸಂಘಟನೆ ಅಂತ ಗುರುತಿಸಿದ್ರಿ, ಅದೇ ರೀತಿ ಬಲೂಚ್ ಸಂಘಟನೆಯನ್ನ ಕೂಡ ಗುರುತಿಸಿ, ಇಲ್ಲಾಂದ್ರೆ ನಮಗೆ ತಾರತಮ್ಯ ಆಗುತ್ತೆ, ಅನ್ಯಾಯ ಇದು ನಮಗೆ ಅಂತ ಪಾಕ್ನ ಅಳು. ಏನೊಂದ್ ಕಡೆ ಇದೇ ವಿಚಾರವಾಗಿ ಚೀನಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಚೀನಾ ಕೂಡ ಒಂದು ಪಾಕಿಸ್ತಾನದ ಡಾಲರ್ ಡ್ಯಾಡಿ ಅಮೆರಿಕ, ಇನ್ನೊಂದು ಪಾಕಿಸ್ತಾನದ ಯಾವ ತರ ಡ್ಯಾಡಿನೋ ಗೊತ್ತಿಲ್ಲ, ಅದು ಡ್ಯಾಡಿ ಚೀನಾ. ಆ ಕಡೆ ಅಮೆರಿಕ ಟ್ರಂಪ್ ಕೂಡ ಕೈ ಬಿಟ್ರು ಮುನೀರ್ಗೆ. ಈಗ ಚೀನಾದ ಜಿನ್ಪಿಂಗ್ ಕೂಡ ಮುನೀರ್ಗೆ ಕೈ ಬಿಟ್ಟಿದ್ದಾರೆ, ಡ್ರಾಪ್ ಮಾಡಿದ್ದಾರೆ ಮುನೀರ್ನ. ಅಮೆರಿಕ TRF ಅನ್ನ ಉಗ್ರ ಸಂಘಟನೆ ಅಂತ ಗುರುತಿಸಿದೆಯಲ್ಲ, ಅದಕ್ಕೆ ಏನ್ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಲಾಗಿತ್ತು ಚೀನಾಗೆ. ಚೀನಾ ವಿದೇಶಾಂಗ ಇಲಾಖೆ ಏನ್ ಹೇಳಿದೆ ಗೊತ್ತಾ? ಲೀ ಜಿಯಾನ್ ಮಾತನಾಡಿ ನಾವು ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದೆ.
ಚೀನಾ ಎಲ್ಲ ರೀತಿಯ ಭಯೋತ್ಪಾದನೆಯನ್ನು ವಿರೋಧಿಸುತ್ತೆ, ಹಾಗೆ ಕಳೆದ ಏಪ್ರಿಲ್ 22ನೇ ತಾರೀಕು ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯನ್ನು ಕೂಡ ಖಂಡಿಸುತ್ತೆ ಅಂತ ಹೇಳಿದ್ದಾರೆ. ಪ್ರಾದೇಶಿಕ ಸ್ಥಿರತೆ ಕಾಪಾಡೋಕೆ ಭಯೋತ್ಪಾದನೆ ವಿರುದ್ಧ ನಾವೆಲ್ಲ ಒಟ್ಟಾಗಿ ಹೋರಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದು ಸಣ್ಣ ಡೆವಲಪ್ಮೆಂಟ್ ಅಲ್ಲ, ಇದು ಏನೋ ಕೇಳಿದ್ರು ಪ್ರೆಸ್ ಮೀಟ್ ಅಲ್ಲಿ ಸಡನ್ ಆಗಿ ಆನ್ಸರ್ ಮಾಡಿದ್ರು ಅಂತಲ್ಲ. ಅಮೆರಿಕ ಹೀಗೆ ಮಾಡಿದೆ ಅಂದ ತಕ್ಷಣ ಚೀನಾ ವಿದೇಶಾಂಗ ಇಲಾಖೆ ಪ್ರೆಸ್ ಬ್ರೀಫಿಂಗ್ ಹೋಗೋಕ್ಕಿಂತ ಮುಂಚೆ ನಮಗೆ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಏನು ಹೇಳೋದು ಅಂತ ಚರ್ಚೆ ಮಾಡಿ ಉತ್ತರ ರೆಡಿ ಮಾಡಿ ಇಟ್ಕೊಂಡೇ ಹೋಗಿರ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್. ಪಾಕಿಸ್ತಾನಕ್ಕೆ ಅಲ್ಲೂ ಕೂಡ ಹಿನ್ನಡೆಯಾಗಿದೆ. ಇದರ ಸೀರಿಯಸ್ ಇಂಪ್ಲಿಕೇಶನ್ಸ್ ಏನಾಗಬಹುದು ನೆಕ್ಸ್ಟ್ ಅಂತ ಹೇಳಿದ್ರೆ, ಅಮೆರಿಕ ಘೋಷಿಸಿ ಆಗಿದೆ. ನೆಕ್ಸ್ಟ್ ವಿಶ್ವಸಂಸ್ಥೆಯಲ್ಲಿ ಕೂಡ ಅಲ್ಲೂ ಇದನ್ನ ಬ್ಯಾನ್ ಮಾಡಬೇಕು, ಉಗ್ರ ಪಟ್ಟಿಗೆ ಸೇರಿಸಬೇಕು TRF ಅಂತ ಬಂದ್ರೆ ಚೀನಾ ಒಂದೇ ಇದ್ದಿದ್ದು ಅಲ್ಲಿ ಕಾಪಾಡಕ್ಕೆ, ಬೇರೆ ಯಾರು ಕಾಪಾಡಕ್ಕೆ ಇರಲಿಲ್ಲ. ಭದ್ರತಾ ಮಂಡಳಿಯಲ್ಲಿರೋ ಉಳಿದೆಲ್ಲ ರಾಷ್ಟ್ರಗಳು ಭಾರತದ ಪರ ಇದೆ. ಅಮೆರಿಕ ಕೂಡ ಅವರೇ ಘೋಷಿಸಿದ ಮೇಲೆ ಭದ್ರತಾ ಮಂಡಳಿಯಲ್ಲಿ ಅವ್ರು ನಾಟಕ ಮಾಡೋಕ್ಕಾಗಲ್ಲ. ಚೀನಾ ಮಾತ್ರ ಇದ್ದಿದ್ದು. ಈಗ ಚೀನಾ ಕೂಡ ಒಂದು ರೀತಿಯಲ್ಲಿ ಅಮೆರಿಕದ ಈ ಹೆಜ್ಜೆಯನ್ನು ಅಕ್ಸೆಪ್ಟ್ ಮಾಡಿರೋ ತರ ಹೇಳಿಕೆ ಕೊಟ್ಟಿರೋದು. ನೆಕ್ಸ್ಟ್ TRF ವಿಶ್ವಸಂಸ್ಥೆಯಲ್ಲೂ ಬ್ಯಾನ್ ಮಾಡೋಕೆ ಭಾರತಕ್ಕೆ ದೊಡ್ಡ ಬಲ ಸಿಗಬಹುದು. ಅಲ್ಲಿಗೆ ಮುನೀರ್ನ ಟ್ರಂಪ್ ಮತ್ತು ಜಿನ್ಪಿಂಗ್ ನಡು ನೀರಲ್ಲಿ ಕೈ ಬಿಟ್ಟಂಗಾಯ್ತು. ಈಗ ನೋಡ್ಬೇಕು ಇದು ಫೈನಲಿ ಯಾವ ರೂಪವನ್ನು ಪಡ್ಕೊಡುತ್ತೆ ಅಂತ. ಮತ್ತೊಂದು ಕಡೆ ಭಾರತದ ವಿಮಾನಗಳು ನಮ್ಮ ವಾಯು ಪ್ರದೇಶ ಬಳಸಬಾರದು ಅಂತ ಪಾಕಿಸ್ತಾನ ಬ್ಯಾನ್ ಹೇರಿದ್ದು, ನಾವು ಅವ್ರ ವಿಮಾನಗಳಿಗೆ ಬ್ಯಾನ್ ಹೇರಿದ್ದು ಎಲ್ಲ ಆಗಿತ್ತಲ್ಲ. ಈಗ ಆಗಸ್ಟ್ 24ರವರೆಗೆ ಪಾಕ್ ಅದನ್ನು ವಿಸ್ತರಿಸಿದೆ. ಇದೆಲ್ಲದರ ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಕದನ ವಿರಾಮದ ಜಪ ಮಾಡಿದ್ದಾರೆ. ನಾನು ಈ ವ್ಯಾಪಾರವನ್ನ ಬಳಸಿ ಯುದ್ಧ ನಿಲ್ಲಿಸಿಬಿಟ್ಟೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಕದನದಲ್ಲಿ 4-5 ಜೆಟ್ಗಳು ನಾಶವಾಗಿವೆ ಅಂತ ಹೇಳಿದ್ದಾರೆ. ಅಂದ್ರೆ ಎರಡು ಕಡೆ ಸೇರಿ ಅನ್ನೋ ತರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕನ್ ಸಂಸದರೊಂದಿಗೆ ವೈಟ್ ಹೌಸ್ ನಲ್ಲಿ ಡಿನ್ನರ್ ನಲ್ಲಿ ಮಾತನಾಡುತ್ತಿದ್ದಾಗ ಟ್ರಂಪ್ ಹಿಂಗೆ ಹೇಳಿದ್ರು. ಈ ವೇಳೆ ನನಗನಿಸೋ ಪ್ರಕಾರ ಪಾಕಿಸ್ತಾನ ಹಾಗೂ ಭಾರತದ ಈ ಫೈಟ್ ನಲ್ಲಿ 4 ಅಥವಾ 5 ಜೆಟ್ಗಳು ಹೋಗಿದಾವೆ ಅಂತ ಅನ್ಸುತ್ತೆ ಅಂತ ಹೇಳಿದ್ರು. ಸ್ಪಷ್ಟ ಇಲ್ಲ, ಊಹೆ ತರ ಹೇಳಿದ್ರು. ಅಲ್ಲದೆ 2 ಅಣ್ವಸ್ತ್ರ ರಾಷ್ಟ್ರಗಳ ನಡುವಿನ ಕದನವನ್ನ ವ್ಯಾಪಾರವನ್ನ ಬಳಸಿ ನಾನೇ ನಿಲ್ಲಿಸಿದ್ದೀನಿ ಅಂತ ತಮ್ಮನ್ನು ತಾವು ಹೊಗಳ್ಕೊಂಡ್ರು. ಪಶ್ಚಿಮ ಆಫ್ರಿಕನ್ ರಾಷ್ಟ್ರ ನೈಜರ್ನಲ್ಲಿ ದೊಡ್ಡ ಉಗ್ರ ದಾಳಿಯಾಗಿದೆ. ಅಲ್ಲಿನ ಡೋಸೋ ಸಿಟಿಯಲ್ಲಿ ಭಾರತೀಯ ವಲಸೆ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದ ಸೈಟ್ ಮೇಲೆ ಏಕಾಏಕಿ ಉಗ್ರರು ದಾಳಿ ಮಾಡಿದ್ದು ಪರಿಣಾಮ 2 ಭಾರತೀಯ ವಲಸೆ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಅಲ್ಲದೆ ಇದೇ ವೇಳೆ ಒಬ್ಬ ಕಾರ್ಮಿಕರನ್ನ ಅಪಹರಿಸಲಾಗಿದೆ. ದಾಳಿಯಲ್ಲಿ ನೈಜರ್ ಸೇನೆಯ 6 ಸೈನಿಕರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಸಾವನ್ನಪ್ಪಿದವರನ್ನ ಗಣೇಶ್ ಕರ್ಮಾಲಿ ಮತ್ತು ಕೃಷ್ಣನ್ ಅಂತ ಗುರುತಿಸಲಾಗಿದೆ. ಸೇಮ್ ಟೈಮ್ ಅಪಹರಣಕ್ಕೊಳಗಾದ ಕಾರ್ಮಿಕರನ್ನ ಜಮ್ಮು ಕಾಶ್ಮೀರದ ರಣಜಿತ್ ಸಿಂಗ್ ಅಂತ ಗುರುತಿಸಲಾಗಿದೆ. ನೈಜರ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಈ ಘಟನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದೆ. ಕಾರ್ಮಿಕರ ಮೃತದೇಹಗಳನ್ನು ಭಾರತಕ್ಕೆ ಹಸ್ತಾಂತರಿಸೋಕೆ ಮತ್ತು ಅಪಹರಣಕ್ಕೊಳಗಾದ ಕಾರ್ಮಿಕನ ಸುರಕ್ಷಿತ ಬಿಡುಗಡೆಗೆ ಸ್ಥಳೀಯ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದೀವಿ ಅಂತ ಹೇಳಿದೆ. ಅಲ್ಲದೆ ನೈಜರ್ನಲ್ಲಿರೋ ಎಲ್ಲ ಭಾರತೀಯರು ಕೇರ್ಫುಲ್ ಆಗಿರಿ ಅಂತ ಸೂಚನೆ ಕೊಟ್ಟಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ಪಶ್ಚಿಮ ಆಫ್ರಿಕಾ ರಾಷ್ಟ್ರ ಮಾಲಿಯಲ್ಲಿ ನಿಷೇಧಿತ ಜಾಗತಿಕ ಉಗ್ರ ಸಂಘಟನೆ 3 ಭಾರತೀಯ ಪ್ರಜೆಗಳನ್ನು ಅಪಹರಣ ಮಾಡಿತ್ತು. ಅಲ್ಲಿನ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದವರನ್ನ ಅಪಹರಿಸಿ ಒತ್ತೆಯಾಳಾಗಿ ಹಿಡ್ಕೊಂಡಿತ್ತು. ಭಾರತ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿತ್ತು. ಅದರ ಬೆನ್ನಲ್ಲೇ ನೈಜರ್ನಿಂದ ಇಂಥ ಆಘಾತಕಾರಿ ಮಾಹಿತಿ ಬರ್ತಾ ಇದೆ. ಚೀನಾ ತನ್ನ ಒಳಗಡೆ ವಿದೇಶಿ ಗುಪ್ತಚರ ಏಜೆನ್ಸಿಗಳ ದೊಡ್ಡ ನೆಟ್ವರ್ಕ್ ಇದೆ. ನಮ್ಮ ಕಣ್ಣು ಮೀರಿ, ನಮ್ಮ ಕಂಟ್ರೋಲ್ ಮೀರಿ ವಿದೇಶಿ ಗುಪ್ತಚರ ಏಜೆನ್ಸಿಗಳು ಚೀನಾದಿಂದ ರೇರ್ ಅರ್ತ್ ಮೆಟಲ್ಸ್ ಮತ್ತು ಮೆಟೀರಿಯಲ್ ಅನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಅವ್ರ ಕೈಲಿ ಅದನ್ನ ಪತ್ತೆ ಹಚ್ಚಕ್ಕೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಚೀನಾದಲ್ಲಿ ಏನು ಅವ್ರ ಕಂಟ್ರೋಲೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ವಿದೇಶಿ ಗುಪ್ತಚರ ಸಂಸ್ಥೆಗಳು ನಮ್ಮ ರೇರ್ ಅರ್ತ್ ಮೆಟೀರಿಯಲ್ಸ್ ಅನ್ನ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ. ಹಲವು ಇಂಡಸ್ಟ್ರಿಗಳಿಗೆ ಇಂಪಾರ್ಟೆಂಟ್ ಆಗಿರೋ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಕಳ್ಳ ರಾಷ್ಟ್ರಗಳು ಕಳ್ಳತನ ಮಾಡ್ತಿವೆ ಅಂತ ಚೀನಾದ ಬೇಹುಗಾರಿಕಾ ಇಲಾಖೆ ಹೇಳಿದೆ. ಕಳ್ಳ ಸಾಗಾಣಿಕೆ ಮಾಡೋಕೆ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಆ ಪ್ಯಾಕೇಜ್ಗಳನ್ನ ಮಿಸ್ಲೇಬಲ್ ಮಾಡ್ತಿದ್ದಾರೆ. ಸೆರಾಮಿಕ್ ಟೈಲ್ಸ್ ನ ಇಂಗ್ರೀಡಿಯೆಂಟ್ಸ್ ನಲ್ಲಿ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಮುಚ್ಚಿಡ್ತಾ ಇದ್ದಾರೆ. ಮಷಿನರಿ ಪಾರ್ಟ್ಸ್ ಅಂತ ಲೇಬಲ್ ಮಾಡಲಾದ ನೀರಿನ ಬಾಟಲ್ಗಳಲ್ಲೂ ಕೂಡ ರೇರ್ ಅರ್ತ್ ಮೆಟೀರಿಯಲ್ ಅನ್ನ ಕದ್ಕೊಂಡು ಹೋಗ್ತಿದ್ದಾರೆ ಅಂತ ಚೀನಾ ಆರೋಪಿಸಿದೆ. ನೀವೇನ್ ಮಾಡ್ತಿದ್ರಿ? ಜಾನುವಾರು ಮೇಯಿಸ್ತಾ ಇದ್ರ? ಅದೆಲ್ಲ ಮಾಡ್ಬೇಕಾದ್ರೆ ಯಾರು ಕೊಡೋದು? ಯಾರು? ನಿಮ್ಮ ಫ್ಯಾಕ್ಟರಿಗಳೇ ಕೊಡಬೇಕಲ್ವಾ? ಆ ರೀತಿ ಕೊಟ್ಟರು ಕೂಡ ಒಂದು ರೀತಿ ಚೀನಾ ತನ್ನ ಆಂತರಿಕವಾಗಿ ರಕ್ಷಣೆ ವಿಚಾರದಲ್ಲಿ ತುಂಬಾ ವೀಕ್ ಇದ್ದೀನಿ ಅಂತ ಅವರೇ ಹೇಳ್ಕೊಂಡಂಗಾಗಿದೆ. ಈಗ ವಿದೇಶಿ ಏಜೆನ್ಸಿಗಳು ಅವರ ಕಂಪನಿಗಳ ಜೊತೆ ಸೇರ್ಕೊಂಡು ಟೈಲ್ಸ್ ಅಲ್ಲಿ ಇನ್ಯಾವುದೋ ಬಾಟ್ಲಿಗಳಲ್ಲೆಲ್ಲ ರೇರ್ ಅರ್ತ್ ತುಂಬಿಸಿ ತಗೊಂಡೋಗ್ಬೇಕಾರೆ ಏನ್ ಮಾಡ್ತಿದ್ದಾರೆ? ಪೋರ್ಟ್ ಅಲ್ಲಿ ಏನ್ ಚೆಕಿಂಗ್ ಇಲ್ವಾ? ಇವ್ರ ಕಂಪನಿಗಳು ಸೇರ್ಕೊಂಡಿದ್ದಾರೆ ವಿದೇಶಿ ಏಜೆಂಟ್ಸ್ ಒಟ್ಟಿಗೆ, ಏನು ಅಂತ ಹೇಳ್ತಿಲ್ಲ ಚೀನಾ ಕರೆಕ್ಟ್ ಆಗಿ. ಏನೋ ಎಪ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ಅಮೆರಿಕದ ಖ್ಯಾತ ಸುದ್ದಿ ಮಾಧ್ಯಮ ವಾಲ್ ಸ್ಟ್ರೀಟ್ ಜರ್ನಲ್ ನಡುವೆ ಯುದ್ಧ ಶುರುವಾಗಿದೆ. ಇದೀಗ ಟ್ರಂಪ್ ವಾಲ್ ಸ್ಟ್ರೀಟ್ ಜರ್ನಲ್ ಪಬ್ಲಿಕೇಶನ್ ಮತ್ತು ಅದರ ಮಾಲೀಕರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಅಮೆರಿಕದ ಫ್ಲೋರಿಡಾದಲ್ಲಿರೋ ಫೆಡರಲ್ ಕೋರ್ಟ್ನಲ್ಲಿ ಮೊಕದ್ದಮೆ ಹಾಕಿದ್ದು ವಾಲ್ ಸ್ಟ್ರೀಟ್ ಜರ್ನಲ್ ನನಗೆ $10 ಬಿಲಿಯನ್ ಹಣ ಪರಿಹಾರ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದ ನನ್ನ ಮಾನಹಾನಿಯಾಗಿದೆ ಅಂತ ಟ್ರಂಪ್ ಆರೋಪಿಸಿದ್ದಾರೆ. ಲೈಂಗಿಕ ಪ್ರಕರಣದ ಆರೋಪಿ ಜೆಫ್ರಿ ಎಪ್ಸ್ಟೈನ್ ಬರ್ತ್ಡೇಗೆ ಈ ಹಿಂದೆ ಅವರು ಜೀವಂತ ಇದ್ದಾಗ ಟ್ರಂಪ್ ಲೆಟರ್ ಬರೆದು ಅಶ್ಲೀಲ ಕಾಂಟೆಂಟ್ ಅನ್ನು ಅದರಲ್ಲಿ ಹಾಕಿ ಸೈನ್ ಮಾಡಿದ್ದಾರೆ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಮಾಡಿತ್ತು. ಇದನ್ನ ರಿವ್ಯೂ ಮಾಡಿನೇ ವರದಿ ಮಾಡಿರುವುದು ಅಂತ ಆ ಮಾಧ್ಯಮ ಹೇಳಿತ್ತು. ಇದಕ್ಕೆ ರುಚಿಗೆದ್ದು ಟ್ರಂಪ್ ಈ ಲೆಟರ್ ಫೇಕ್, ಇದು ವಾಲ್ ಸ್ಟ್ರೀಟ್ ಜರ್ನಲ್ ಕಟ್ಟಿದ ಸುಳ್ಳು ಕತೆ ಅಂತ ಹೇಳಿದ್ರು. ಈಗ ಕೇಸ್ ಹಾಕಿಬಿಟ್ಟಿದ್ದಾರೆ. ಇನ್ನೊಂದ್ ಕಡೆ ಇದೆ ಎಪ್ಸ್ಟೀನ್ ಫೈಲ್ಸ್ ಅನ್ನ ಕೋರ್ಟ್ ಅನುಮತಿ ಪಡೆದು ಬಿಡುಗಡೆ ಮಾಡಿಬಿಡಿ, ಸುಮ್ಮನೆ ಇದು ಬಹಳ
ಊಹಾಪೋಹ ಕಾರಣ ಆಗ್ತಾ ಇದೆ ಅಂತ ಟ್ರಂಪ್ ಅಮೆರಿಕದ ಅಟಾರ್ನಿ ಜನರಲ್ ಪಾಮ್ ಬಾಂಡಿಗೆ ಹೇಳಿದ್ರು. ಇದರ ಬೆನ್ನಲ್ಲೇ ಈಗ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಮಾಡುವಂತೆ ಫೆಡರಲ್ ಕೋರ್ಟ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಹಾಗೆ ಜೆಫ್ರಿ ಎಪ್ಸ್ಟೀನ್ ನ ಸಹವರ್ತಿ ಬ್ರಿಟಿಷ್ ಮಹಿಳೆ ಗೆಲ್ಸೈನ್ ಮ್ಯಾಕ್ಸ್ವೆಲ್ ಗೆ ಸಂಬಂಧಪಟ್ಟ ರಹಸ್ಯ ದಾಖಲೆಗಳನ್ನ ಕೂಡ ರಿಲೀಸ್ ಮಾಡಿ ಅಂತ ಮನವಿ ಮಾಡಿದೆ. ಅಂದಹಾಗೆ ಈ ಮಹಿಳೆ ಮ್ಯಾಕ್ಸ್ವೆಲ್ ಲೈಂಗಿಕ ಪ್ರಕರಣದ ಆರೋಪಿ ಜೆಫ್ರಿ ಎಪ್ಸ್ಟೀನ್ ಗೆ ಸಹಾಯ ಮಾಡಿರುವ ಆರೋಪ ಹೊಂದಿದ್ದು ಸದ್ಯ ಅಮೆರಿಕದ ಜೈಲಿನಲ್ಲಿದ್ದಾರೆ. ಮತ್ತೊಂದು ಕಡೆ ಸಿರಿಯಾದಲ್ಲಿ ಇಸ್ರೇಲ್ ಮಾಡ್ತಿರೋ ದಾಳಿಗೆ ಒಂದು ಅಲ್ಪ ವಿರಾಮ ಇಡುವ ಕೆಲಸವನ್ನು ಅಮೆರಿಕ ಮಾಡಿದೆ. ಕದನ ವಿರಾಮ ಘೋಷಣೆಯಾಗಿದೆ. ಇದಕ್ಕೆ ಸಿರಿಯಾ ಹಾಗೂ ಇಸ್ರೇಲ್ ಎರಡೂ ಕೂಡ ಒಪ್ಪಿಗೆ ಕೊಟ್ಟಿವೆ ಅಂತ ಅಮೆರಿಕ ಹೇಳಿದೆ. ಟರ್ಕಿ, ಜೋರ್ಡನ್ ನಮ್ಮೆಲ್ಲರ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಆಗಿದೆ. ಡ್ರೂಸ್ ಹಾಗೂ ಬಿಡೋಯಿನ್ಸ್ ಹಾಗೂ ಸುನ್ನಿಗಳು ಕೂಡ ಶಸ್ತ್ರ ತ್ಯಾಗ ಮಾಡಿ ಶಾಂತಿಯಿಂದ ಇರ್ತಾರೆ ಅಂತ ನಾವು ಭಾವಿಸ್ತೀವಿ ಅಂತ ಟರ್ಕಿಲಿರೋ ಅಮೆರಿಕ ರಾಯಭಾರಿ ಟಾಮ್ ಬರಾಕ್ ಹೇಳಿದ್ದಾರೆ. ಅಂದಹಾಗೆ ಸಿರಿಯಾದಲ್ಲಿ ಡ್ರೂಸ್ ಹಾಗೂ ಬಿಡೋಯಿನ್ ಬುಡಕಟ್ಟು ಜನರ ಮಧ್ಯೆ ಸಂಘರ್ಷ ನಡೆದು 350ಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ರು. ಅದರ ಬೆನ್ನಲ್ಲೇ ಸಿರಿಯಾದಲ್ಲಿರೋ ಅಹಮದ್ ಅಲ್ ಶರಾ ಸರ್ಕಾರ ಅಲ್ಲಿ ಸೇನೆ ನುಗ್ಸಿತ್ತು. ಹೀಗಾಗಿ ನಮ್ಮ ಗಡಿಯಲ್ಲಿರೋ ಡ್ರೂಸ್ ಜನರ ಮೇಲೆ ಸಿರಿಯಾ ಸರ್ಕಾರ ದಾಳಿ ಮಾಡ್ತಾ ಇದೆ ಅಂತ ಇಸ್ರೇಲ್ ಸಿರಿಯಾದ ಒಳಗೆ ದಾಳಿ ಮಾಡಿತ್ತು. ಶುಕ್ರವಾರವಷ್ಟೇ ಸಿರಿಯಾದ ಸುವೇದಾ ನಗರದ ಸಮೀಪ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿತ್ತು. ಅದರ ಬೆನ್ನಲ್ಲೇ ಕದನ ವಿರಾಮ ಘೋಷಿಸಿದೆ ಅಮೆರಿಕ. ಮತ್ತೊಂದು ಕಡೆ ಐಫೋನ್ ತಯಾರಕ ಕಂಪನಿ ಆಪಲ್ ಸೀಕ್ರೆಟ್ಸ್ ಕದ್ದಿರೋ ಆರೋಪದ ಮೇಲೆ ಯೂಟ್ಯೂಬರ್ ಒಬ್ಬರ ಮೇಲೆ ಕೇಸ್ ದಾಖಲಿಸಿದೆ. ಟೆಕ್ ಯೂಟ್ಯೂಬರ್ ಜಾನ್ ಪ್ರಾಸರ್ ಮೇಲೆ ಕ್ಯಾಲಿಫೋರ್ನಿಯಾ ಕೋರ್ಟ್ ಅಲ್ಲಿ ಆಪಲ್ ಕೇಸ್ ಹಾಕಿದೆ. ಈ ಜಾನ್ ಪ್ರಾಸರ್ ಟ್ರೇಡ್ ಸೀಕ್ರೆಟ್ಸ್ ಅನ್ನ ಕಳ್ತನ ಮಾಡಿದ್ದಾರೆ ಮತ್ತು ಅಮೆರಿಕದ ಕಂಪ್ಯೂಟರ್ ಫ್ರಾಡ್ ಕಾನೂನುಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿದೆ. ಈ ಜಾನ್ ಪ್ರಾಸರ್ ಸ್ನೇಹಿತ ಮೈಕಲ್ ರೊಮಾಸಿಯೋಟಿ ಆಪಲ್ ಕಂಪನಿಯ ಸಾಫ್ಟ್ವೇರ್ ಇಂಜಿನಿಯರ್ ಎಥಾನ್ ಲೆಪ್ನಿಕ್ರ ಸ್ನೇಹಿತರಾಗಿದ್ರು. ಅವರನ್ನ ಭೇಟಿ ಮಾಡಿದ್ದ ವೇಳೆ ಅವರು ಡೆವಲಪ್ ಮಾಡ್ತಿರೋ ಆಪಲ್ ನ ನೆಕ್ಸ್ಟ್ ವರ್ಷನ್ ಅಪ್ಕಮಿಂಗ್ ವರ್ಷನ್ iOS ಅದನ್ನ ವಿಡಿಯೋ ಕಾಲ್ ಮೂಲಕ ಜಾನ್ ಪ್ರಾಸೆಸರ್ಗೆ ತೋರಿಸಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಕದ್ಕೊಂಡು ಹೋಗಿದ್ದಾರೆ ಅಂತ. ಅದನ್ನ ಜಾನ್ ಪ್ರಾಸರ್ ತಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿ ಲೀಕ್ ಮಾಡಿದ್ದಾರೆ ಅಂತ ಆರೋಪ. ಹೀಗಾಗಿ ಕೇಸ್ ದಾಖಲಿಸಲಾಗಿದೆ. ಕೇಸ್ನಲ್ಲಿ ಮೈಕಲ್ ರೊಮಾಸಿಯೋಟಿ ಹೆಸರನ್ನ ಕೂಡ ಸೇರಿಸಲಾಗಿದೆ. ನೆರೆಯ ರಾಷ್ಟ್ರ ನೇಪಾಳ ಟೆಲಿಗ್ರಾಮ್ ಅನ್ನ ಬ್ಯಾನ್ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ಮತ್ತು ಆನ್ಲೈನ್ ವಂಚನೆ ಕಾರಣಗಳನ್ನು ಕೊಟ್ಟು ಈ ಕ್ರಮ ತಗೊಂಡಿದೆ. ಇನ್ನು ಪಾಕ್ ಆಕ್ರಮಿತ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಇಬ್ಬರು ಪಾಕ್ ಪೊಲೀಸರನ್ನ ಅಪರಿಚಿತರು ಹತ್ಯೆ ಮಾಡಿದ್ದಾರೆ. ಕಲತ್ನಿಂದ ಕ್ವೆಟಾಗೆ ಸಂಚರಿಸ್ತಾ ಇದ್ದ ಪೊಲೀಸ್ ಬೆಂಗಾವಲು ವಾಹನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಇದುವರೆಗೂ ದಾಳಿಯ ಹೊಣೆಯನ್ನ ಯಾವುದೇ ವ್ಯಕ್ತಿ ಅಥವಾ ಸಂಘಟನೆ ಹೊತ್ಕೊಂಡಿಲ್ಲ. ಅಲ್ಲಿನ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.